CM ಈಗ ಮಾತಾಡುವಾಗ ನಾನು ನಿಮ್ಮ ಬೇಡಿಕೆಯನ್ನು ನಿಮ್ಮ ಬಗ್ಗೆ ನನಗೆ ಗೊತ್ತಿದೆ ಮತ್ತು ನಿಮ್ಮ ಪರಿಸ್ಥಿತಿಯು ಕೂಡ ಗೊತ್ತಿದೆ. ನಾನು ನಿಮಗೆ ನಿಮ್ಮ ಭರವಸೆ ನಿಮ್ಮ ಬೇಡಿಕೆಯನ್ನು ನಾನು ಈಡೇರಿಸ್ತೇನೋ ಅದನ್ನು ಹೇಳಿದ್ದಾರೆ. ರಿಜಿಸ್ಟರ್ ಕರ್ನಾಟಕ ಕೇರಳ ನೇತೃತ್ವದಲ್ಲಿ ಕಳೆದ 15ನೇ ತಾರೀಕು ಡಿಸೆಂಬರ್ 15ರಿಂದ ಇವತ್ತು ನಾವು 9ನೇ ತಾರೀಕಿನ ದಿನದಲ್ಲಿದ್ದೇವೆ. ಒಟ್ಟು 25 ದಿನಗಳ ಕಾಲ ಒಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ತಮ್ಗೆ ಈಗಾಗಲೇ ನಾವು ತಿಳಿಸಿದ್ದೇವೆ. ನಮ್ಮ ಕೊರಗ ಸಮುದಾಯದ ಯುವ ಜನರಿಗೆ ನೇರ ನೇಮಕಾತಿ ಮೂಲಕ ಉದ್ಯೋಗ ಭದ್ರತೆಯನ್ನು ಕೊಡಬೇಕು ಸರ್ಕಾರ ಅಂತೇಳಿ ಹೇಳಿ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಇದ್ರ ಭಾಗವಾಗಿ ನಾವು ಈ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಕಳೆದ 25 ದಿನಗಳಿಂದ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಈಗ ನಿನ್ನೆ ಒಂದು ನಮ್ಮ ಈ ಹೋರಾಟದ ಅಂದರೆ ಈ ಧರಣಿ ಸತ್ಯಾಗ್ರಹದ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಬೇರೆ ಬೇರೆ ಪ್ರಗತಿಪರ ಸಂಘಟನೆಗಳು, ನಮ್ಮ ವಿವಿಧ ರಾಜಕೀಯ ಪಕ್ಷಗಳು, ಮುಖಂಡರು, ನಮ್ಮ ಜಿಲ್ಲೆಯ 5 ಜನ ಶಾಸಕರುಗಳು, ಸಂಸದರು ಮತ್ತು ಮಾಜಿ ಶಾಸಕರುಗಳು, ಸಂಸದರು ಎಲ್ಲರೂ ಕೂಡ ಮತ್ತು ನಮ್ಮ ನಗರಸಭೆ, ಜಿಲ್ಲಾ ಪಂಚಾಯತ್ ಸದಸ್ಯರುಗಳು, ನಮ್ಮ ಜಿಲ್ಲಾಧಿಕಾರಿಯವರು, ITDP ಅಧಿಕಾರಿಗಳು, ಈ ರೀತಿಯಾಗಿ ಎಲ್ಲರ ಒಂದು ಸಹಕಾರದ ಮತ್ತು ಅವರ ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರ ಒಂದು ಸಹಕಾರದಿಂದಾಗಿ ನಿನ್ನೆ ನಾವು ಅಂದರೆ 8ನೇ ತಾರೀಕು ನಮ್ಮ ಮಾಜಿ ಸಂಸದರು ಮತ್ತು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾದ ಕೆ ಜಯಪ್ರಕಾಶ್ ಹೆಗಡೆ ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ನಮ್ಮ ಒಂದು ಸಮುದಾಯದ ನಿಯೋಗವನ್ನು ನಿನ್ನೆ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಲಿಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ MA ಗಪ್ಪೂರ ಸರ್ ಇದ್ದರು ಮತ್ತು ಐವನ್ ಡಿಸೋಜ್ MLC ಐವನ್ ಡಿಸೋಜ್ ಅವರು ಕೂಡ ನಮ್ಮ ಜೊತೆ ಇದ್ದರು. ಮತ್ತು ಮುಖ್ಯಮಂತ್ರಿ ಅವರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಮತ್ತು ಮುಖ್ಯಮಂತ್ರಿಯವರ ಜೊತೆ ಒಂದು 10 ನಿಮಿಷಗಳ ಕಾಲ ನಮಗೆ ಮಾತಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ಆ ಸಂದರ್ಭದಲ್ಲಿ ನಾವು ಬೇಡಿಕೆ ಇಟ್ಟಿರುವಂಥದ್ದು ನಮ್ಮ 2 ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸುಮಾರು 2,000 ಮಂದಿಯಷ್ಟು ನಮ್ಮ ಕೊರಗ ಸಮುದಾಯದ ನಿರುದ್ಯೋಗಿ ವಿದ್ಯಾವಂತ ಯುವಜನರಿದ್ದಾರೆ. ಅವರಿಗೆ ಸರ್ಕಾರದ ನೇರ ನೇಮಕಾತಿ ಮೂಲಕ ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಅಂತೇಳಿ ನಾವು ಕೇಳಿದ್ದೇವೆ. ಮುಖ್ಯಮಂತ್ರಿಯವರಿಗೆ ನಾವು ಈ ಜಿಲ್ಲೆಯಲ್ಲಿ ನಾವೊಂದು PVTG ಕಮ್ಯುನಿಟಿ ಆಗಿದ್ದುಕೊಂಡು ಸರ್ಕಾರದ ಈ ST ಏನು ಮೀಸಲಾತಿ ಇದೆ ಅದರಲ್ಲಿ ಯಾವುದೇ ರೀತಿ ಇವತ್ತಿಗೂ ಕೂಡ ನಮಗೆ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ, ಯಾರೂ ಕೂಡ ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋ ಒಂದು ವಿಷಯವನ್ನು ಅವರ ಮುಂದೆ ಇಟ್ಟಿದ್ದೇವೆ. ಮತ್ತು ಈಗಾಗಲೇ ಸರ್ಕಾರ ಕಳೆದ ಏನು ಬಜೆಟಲ್ಲಿ ಒಂದು ಘೋಷಣೆಯನ್ನು ಮಾಡಿದೆ, 13 ಬುಡಕಟ್ಟು ಸಮುದಾಯಗಳಿಗೆ ನಾವು ನೇರ ನೇಮಕಾತಿ ಮಾಡ್ಕೊಳ್ತೇವೆ ಅಂತೇಳಿ. ಆದರೆ ನಾವು PVTG ಸಮುದಾಯಗಳಾದ ಕೊರಗ ಸಮುದಾಯ ಮತ್ತು ಜೇನು ಕುರುಬ ಸಮುದಾಯದವರಿಗೆ PVTG ಮಾನ್ಯತೆಯಲ್ಲಿ ಮೊದಲನೇದಾಗಿ ಒಂದು ಏನು ಆದೇಶವನ್ನು ನೀವು ಮಾಡಬೇಕು. ಮೊದಲೇ ಇದರಲ್ಲಿ ಆದ್ಯತೆ ಮೇರೆಗೆ ಅವರನ್ನು ನೇರ ನೇಮಕಾತಿ ಮೂಲಕ ಸರ್ಕಾರದ ಉದ್ಯೋಗವನ್ನು ಕೊಡಬೇಕು ಅಂತೇಳಿ ನಾವು ಅವರನ್ನು ಕೇಳಿದ್ದೇವೆ. ಮುಖ್ಯಮಂತ್ರಿಯವರು ಒಂದು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಿಮ್ಮ ಬೇಡಿಕೆಯನ್ನು ನಾನು ಈಡೇರಿಸ್ತೇನೆ, ನೀವು ಧರಣಿಯನ್ನು ಹಿಂದೆ ಇದು ಮಾಡಬೇಕು ಅಂತೇಳಿ ಹೇಳುವುದನ್ನು ಹೇಳಿದ್ದಾರೆ. ಮಾಜಿ ಶಾಸಕರಾದ ರಘುಪತಿ ಭಟ್ ಅವರಿಗೆ ನಾನು ವಿಶೇಷವಾದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ನಾನು ಅರ್ಪಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಈಗ ನಮಗೊಂದು ಆಶಾವಾದ ಬೆಳವಣಿಗೆ ಆಗಿರುವುದು ಏನಂತೇಳಿ ಹೇಳಿದ ಮುಖ್ಯಮಂತ್ರಿಯವರ ಒಂದು ಸ್ಪಂದನೆ ಮತ್ತು ನಮ್ಮ ಅಧಿಕಾರಿಗಳ ಒಂದು ಸ್ಪಂದನೆ, ಅದೇ ರೀತಿಯಲ್ಲಿ ನಮ್ಮ ವಿಧಾನಸಭಾ ಸದಸ್ಯರಾದ ಮಂಜುನಾಥ್ ಭಂಡಾರಿ ಅವರು ಕೂಡ ವಿಶೇಷವಾಗಿ ಇಲ್ಲಿ ಜಿಲ್ಲಾಧಿಕಾರಿಯವರ ಹತ್ರ ಒಂದು ಮಾತುಕತೆ ಮಾಡಿ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕೂಡ ಕರಿತೇವೆ ಅಂತೇಳಿ ಹೇಳಿದ್ದಾರೆ. ಮತ್ತು ಮುಖ್ಯಮಂತ್ರಿಗೂ ಕೂಡ ಅವರ ಕಡೆಯಿಂದವನ್ನು ಕೂಡ ಪತ್ರವನ್ನು ಈಗಾಗಲೇ ಬರ್ತಿದ್ದಾರೆ. ಹಾಗಾಗಿ ಇಲ್ಲಿ ನಮ್ಮ 2 ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರು ಆಗಿರ್ಬೋದು, ನಮ್ಮ ಮಾಜಿ ಶಾಸಕರುಗಳು, ಸಂಸದರು, ಎಲ್ಲರ ಒಂದು ಅಧಿಕಾರಿಗಳ ಎಲ್ಲರ ಒಂದು ಕೊಡುಗೆಯಿಂದಾಗಿ ಇವತ್ತು ನಾವು ಒಂದು ಈ ಧರಣಿ ಸತ್ಯಾಗ್ರಹವನ್ನು ಇವತ್ತು ತಾತ್ಕಾಲಿಕವಾಗಿ ನಾವು ಹಿಂಪಡಿತಾ ಇದ್ದೇವೆ. ಯಾಕಂತ ಹೇಳಿದರೆ ಕಳೆದ ವರ್ಷವೂ ಕೂಡ ನಾವು 10 ದಿನ ಹೋರಾಟವನ್ನು ಮಾಡಿದ್ವಿ. ಅದ್ರ ಭಾಗವಾಗಿ ಏನೋ ಒಂದು ಬಜೆಟಲ್ಲಿ ಒಂದು ಇದಾಯಿತು. ಆದರೆ ಈ ಬಾರಿ ನಾವು 25 ದಿನಗಳ ಕಾಲ ಹೋರಾಟವನ್ನು ಮಾಡಿದ್ವಿ. ಈಗ ನಮಗೆ ಸರ್ಕಾರ ಮತ್ತು ಅಧಿಕಾರಿಗಳಿಂದ ಒಂದು ಸೂಕ್ತ ಸ್ಪಂದನೆಯನ್ನು ಕೊಟ್ಟಿದೆ. ಮತ್ತು ನಮ್ಮ ಜನಪ್ರತಿನಿಧಿಗಳೆಲ್ಲರೂ ಕೂಡ ನಮ್ಮ ಬಗ್ಗೆ ಒಂದು 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 ಅಭಿಪ್ರಾಯಕ್ಕೆ ಬಂದು ನಮ್ಮ ಬೇಡಿಕೆಯನ್ನು ಈಡೇರಿಸಲೇಬೇಕು ಅನ್ನೋ ಒಂದು ಇದು ಕೂಡ ಅವರ ಮನೋಭಾವನೆಯಲ್ಲಿ ಬಂದ ಕಾರಣದಿಂದಾಗಿ ಇವತ್ತು ನಾವು ತಾತ್ಕಾಲಿಕವಾಗಿ ನಾವು ಬೇಡಿಕೆ ನಮ್ಮ ಈ ಧರಣಿ ಸತ್ಯಾಗ್ರಹವನ್ನು ನಾವು ಹಿಂಪಡಿತಾ ಇದ್ದೇವೆ. ಮತ್ತು ಮುಂದಿನ ದಿನದಲ್ಲಿ
ಈಗ ಒಂದು 2-3 ತಿಂಗಳ ಟೈಮನ್ನು ಕೇಳಿದ್ದಾರೆ ಅವರು. ಒಂದು 2-3 ತಿಂಗಳ ಟೈಮನ್ನು ನಾವು ಕೊಡ್ತಾ ಇದ್ದೇವೆ. ಈಗ ಏಪ್ರಿಲ್ ಮೇ ತನಕ ನಾವು ಈ ವಿಷಯದ ಬಗ್ಗೆ ಅವರಿಗೆ ಒಂದು ಕಾಲಾವಕಾಶವನ್ನು ಕೊಟ್ಟು ನಂತರದಲ್ಲಿ ಏನಾದರೂ ಆದೇಶ ನಮ್ಮ ಸರ್ಕಾರದಿಂದ ಬರಲಿಲ್ಲ ಅಂತೇಳಿ ಹೇಳಿದರೆ ಮುಂದೆ ನಾವು ಈ ಧರಣಿ ಸತ್ಯಾಗ್ರಹವನ್ನು ಮತ್ತೆ ನಾವು ಮಾಡಲಿಕ್ಕಿದ್ದೇವೆ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ.